ಅಪ್ಪ ದೊಡ್ಡ ಕಾರಿ ಅಂತ ಇಳ್ದಿರೋ ತರ ಬಿಲ್ಡಪ್ ಕೊಡ್ತಾ ಇದೀಯಾ? ಯಾವ್ದ್ರಿಂದ ಇಳಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ರೇಂಜಲ್ಲಿ ಇಳಿದ್ವಿ ಅನ್ನೋದು ಅದು ಇಂಪಾರ್ಟೆಂಟ್. ಏನಪ್ಪ ಎಷ್ಟಾಯ್ತು? 200 ರೂಪಾಯಿ. 200? ಸುಜಾತ ದುಡ್ಡು ಕೊಟ್ಟು ಬಂದ್ಬಿಡು. ತಗೊಳ್ಳಿ. ಈ ಮದುವೆಗೆ ನಾವೇ ಚೀಪ್ ಗೆಸ್ಟು. ಚೀಪ್ ಅಲ್ಲ ಅಪ್ಪ, ಚೀಫ್. ಏನೋ ಒಂದು ಬಿಡು, ಬನ್ನಿ ಬನ್ನಿ. ಪೃಥ್ವಿರಾಜು, ಏನ್ ಮಾಡ್ತಿದ್ದೀರಿ? ಮದುವೆ ಬಗ್ಗೆನೇ ಮಾತಾಡ್ಕೋತಿದೀವಿ ಮಾವ. ಈಗ ಮೀಟಿಂಗ್ ಮಾಡೋದು ಬಿಟ್ಟು ಕೆಲಸನೆಲ್ಲ ಅವನೇ ನೋಡ್ಕೋತಿದ್ದಾಳೆ. ನೀವು ಸ್ವಲ್ಪ ಹೆಲ್ಪ್ ಮಾಡ್ಬೋದಲ್ವಾ? ನಾವ್ ಎಷ್ಟೇ ಮಾಡಿದ್ರು ಕ್ರೆಡಿಟ್ ಎಲ್ಲ ಅವನಿಗೆ ಅಲ್ವಾ ಅಪ್ಪ? ಅದು ಅಲ್ಲದೆ ನಾವು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ, ಇನ್ನು ನೀವು ಬದಲಾಗೋದಿಲ್ಲ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಬನ್ನಿ ಕೂತ್ಕೊಳ್ಳಿ. ಕೊನೆಗೂ ಜಾತಕ ಹೊಂದೋ ಹುಡುಗಿನೇ ಹುಡುಕಿದ್ದೀರಾ. ಎಲ್ಲ ನಮ್ಮ ಕುಲದೈವ ಆಗಿರೋ ಅನ್ನಪೂರ್ಣ ದೇವಿ ನಿರ್ಧಾರ. ಅದ್ರ ಜೊತೆಗೆ ನಮ್ಮ ಚಿಕ್ಕ ಸೊಸೆ ಅವನಿ ಸಹಾಯ ಕೂಡ ಇದೆ. ನಿಮ್ ಉದ್ದೇಶ ಒಳ್ಳೇದೇ, ನಿಮ್ಗೆಲ್ಲ ಒಳ್ಳೇದೇ ನಡೆಯುತ್ತೆ ಬಿಡಿ. ಬನ್ನಿ ಕೂತ್ಕೊಳ್ಳಿ. ಹೋಗಿ. ನಮಸ್ಕಾರ ವೇದವತಿ ಅವರೇ. ನಮಸ್ಕಾರ. ಕಾರ್ ಕಳಿಸ್ತೀರಾ ಅನ್ಕೊಂಡೆ, ಕಳಿಸ್ಲೇ ಇಲ್ವಲ್ಲ, ಯಾಕೆ? ಅಕ್ಕ ಬಾವ ಬಂದ್ರು, ನಡೀರಿ ಹೋಗೋಣ. ಒಟ್ನಲ್ಲಿ ನನ್ನ ತಂಗಿನ ಮದುವೆ ಆದಾಗಿಂದ ಇಲ್ಲಿವರೆಗೂ ನಿಮ್ ಕುಟುಂಬದ ಅಗತ್ಯಕ್ಕೆಲ್ಲ ಉಪಯೋಗಿಸ್ಕೊತಾನೇ ಇದ್ದೀರಾ. ನನ್ನ ಸೋದರ ಸೊಸೆ ನಮ್ಮನೆ ಚಿಕ್ಕ ಸೊಸೆ ಆಗಿ ಜವಾಬ್ದಾರಿನ ತಗೊಂಡಿದ್ದಾಳೆ. ಅದ್ರಲ್ಲಿ ತಪ್ಪೇನಿದೆ? ಅವಳು ಅಮಾಯಕಿ ಅಲ್ವಾ, ನಿಮ್ ಮಾತಿನ ಬುಟ್ಟಿಯಲ್ಲಿ ಬಿದ್ದೋಗ್ತಾಳೆ. ಅವನಿ ಅಮಾಯಕಿನಾ? ಒಳ್ಳೆ ಜೋಕ್ ಮಾಡಿದ್ಲ ಅಲ್ವಾ? ನೋಡಮ್ಮ, ನಾನು ತುಂಬಾ ಸಂದರ್ಭಗಳಲ್ಲಿ ಅವನಿಗೆ ಬೈದಿರಬಹುದು, 1 ಅಥವಾ 2 ಸಲ ಕೈ ಕೂಡ ಮಾಡಿರಬಹುದು. ಆದ್ರೆ ಇವತ್ತು ನಾನ್ ಜೀವಂತವಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಅವನಿ ಮಾತ್ರ. ಅವನಿ ಇಲ್ಲ ಅಂದ್ರೆ ಈ ಮದ್ವೆ ನಡೀತಾ ಇರ್ಲಿಲ್ಲ. ಅವನಿ ಮನಸ್ ಮಾಡಿದ್ರೆ ಈ ಮದ್ವೆನ ನಿಲ್ಲಿಸ್ತಾಳೆ ಕೂಡ. ನಾನೇ ನಿಮ್ಮನ್ನ ಬೆದರಿಸೋದಕ್ಕೆ ಹೇಳ್ತಿಲ್ಲ, ನಿಜವಾಗ್ಲೂ ನಿಲ್ಲಿಸ್ಬಿಡ್ತಾಳೆ. ಅವಳ ಮಾತಿಗೆ ಅಷ್ಟು ಶಕ್ತಿ ಇದೆ. ಅದೇ ಏನಾದ್ರೂ ನಡೀತು ಅಂದ್ರೆ ಈ ಮಂಟಪದಲ್ಲಿ ವೇದವತಿ ಶವನ ಅವನಿ ನೋಡ್ತಾಳೆ. ನಾನು ಕೂಡ ನಿಮ್ಮನ್ನ ಹೆದರಿಸೋದಕ್ಕೆ ಹೇಳ್ತಿಲ್ಲಮ್ಮ. ಮದ್ವೆ ನಿಂತು ಹೋದ್ರೆ ಏನ್ ನಡೆಯುತ್ತೋ ಅದನ್ನೇ ಹೇಳ್ದೆ. ವೇದ, ಶುಭ ಸಂದರ್ಭದಲ್ಲಿ ಅಶುಭ ಮಾತಾಡಬಾರ್ದು ಅಂತಾರೆ. ಇಂಥ ಸಮಯದಲ್ಲಿ ಈ ರೀತಿ ಮಾತಾಡ್ಬೇಕಾ? ನಡೆಯೋದನ್ನ ಹೇಳ್ಬೇಕಲ್ವೇನ್ರಿ? ವಸಂತ, ಮೊದಲು ಸುಜಾತ ಅವ್ರನ್ನ ಒಳಗೆ ಕರ್ಕೊಂಡು ಹೋಗು. ಬನ್ನಿ. ಯಾರು ಏನೇ ಮಾಡಿದ್ರು ಇನ್ನೀ ಮದ್ವೆ ನಿಲ್ಲೋದಿಲ್ಲ. ಮದ್ವೆ ಯಾವುದೋ ಒಂದು ರೀತಿಲಿ ನಿಂತು ಹೋಗ್ಬೇಕು ಅಂತ ನನ್ನ ಮನಸ್ಸಲ್ಲಿ ಪ್ರತಿ ಕ್ಷಣ ದೇವ್ರನ್ನ ಬೇಡ್ಕೊತಾನೇ ಇದ್ದೀನಿ. ಆದರೆ ಅತ್ತೆ ಪರಿಸ್ಥಿತಿನ ನೋಡ್ತಾ ಇದ್ರೆ ನಂಗೆ ಭಯ ಆಗ್ತಾ ಇದೆ. ನಿಹಾರಿಕಾ ಬಗ್ಗೆ ಎಲ್ಲ ಗೊತ್ತಿದ್ರೂ ಜವಾಬ್ದಾರಿನೆಲ್ಲ ನಾನೇ ತಗೋಬೇಕಾಗಿ ಬಂದಿದೆ. ಜಾತಕ ಅನ್ನೋ ಒಂದೇ ಒಂದು ಕಾರಣ ನಿನ್ನ ತಡೀತಿದೆ ಅಂತ ನನಗೆ ಗೊತ್ತು. ನಾವು ಹೋರಾಡೋವರೆಗೂ ಹೋರಾಡಿದ್ದೀವಿ, ಉಳಿದಿದ್ದು ಆ ದೇವ್ರ ಮೇಲೆ ಭಾರ ಹಾಕಿದ್ದೀವಿ. ನೋಡೋಣ ಏನು ನಡೆಯುತ್ತೆ ಅಂತ.
ನಿಮ್ಮ ಅಕ್ಕ ಭವನ್ ಮಾತಾಡ್ಸೋಣ ಬಾ ಬಾ. ಅಷ್ಟರಲ್ಲಿ ಮದುವೆ ಗಂಡು ದೊಡ್ಡ ಕಳ್ಳ ಅಂತ ಎಲ್ರಿಗೂ ಗೊತ್ತಾಗೋಯ್ತು. ಸರಿಯಾಗಿ ತಾಳಿ ಕಟ್ಟೋ ಸಮಯದಲ್ಲಿ ಪೊಲೀಸ್ ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರಂತೆ. ಹೇಗಿದೆ ಜೋಕು? ಇಷ್ಟು ಸೀರಿಯಸ್ ಮ್ಯಾಟರ್ನ ಹೇಳಿ ಜೋಕ್ ಅಂತೀಯಲ್ಲ ಏನ್ ಬಾವ? ಅದೇ ಅಲ್ವಾ ಬಾವನ್ ಸ್ಪೆಷಾಲಿಟಿ. ಆದ್ರೂ ಇಂಥ ಸಮಯದಲ್ಲಿ ಅಂತ ಜೋಕ್ನ ಹೇಳ್ಬಾರ್ದು ಬಾವ. ಯಾಕೆ? ಅಣ್ಣನ್ಗೆ ಫ್ಲಾಶ್ ಬ್ಯಾಕ್ ನೆನಪಾಗ್ತಾ ಇದೆ. ಏನು? ನಮ್ ರಾಜು ಜೋಕ್ ಜೋಕ್ ಮಾಡ್ತಾ ಇದ್ದಾನೆ ಬಾವ. ಇದಕ್ಕಿಂತ ಈಗಷ್ಟೇ ಬಾವ ಹೇಳಿದ್ದೆ ಬೆಟರು. ಬನ್ನಿ ನರಸಿಂಹ ಅವರೇ. ಏನ್ರಿ ನರಸಿಂಹ ಅವ್ರೆ, ಏನ್ ಸಮಾಚಾರ? ತುಂಬಾ ದಿನಗಳ ನಂತರ ಎಂಟ್ರಿ ಕೊಟ್ಟಿದ್ದೀರಾ. ಏನೇ ಇದ್ರು ಸಮಯ ಸಂದರ್ಭ ಕೂಡ್ಕೊಂಡು ಬರ್ಬೇಕಲ್ವಾ? ಅಷ್ಟೇ ಬಿಡಿ. ನಮ್ಮಂತ ದೊಡ್ಡವ್ರೆಲ್ರು ಒಂದೇ ಜಾಗದಲ್ಲಿ ಸೇರ್ಬೇಕು ಅಂದ್ರೆ ಬರ್ದಿರ್ಬೇಕು. ಬ್ರದರು, ಯಾರಿ ಕ್ಯಾಂಡಿಡೇಟು? ಸುಜಾತ ಅದಕ್ಕೆ ಇದಾರಲ್ಲ ಅವ್ರ ಗಂಡ ಇವರು. ನರಸಿಂಹ ಅವರೇ, ಇವ್ರು ನಮ್ಮ ಅಣ್ಣ. ಹಲೋ. ನರಸಿಂಹ ಅವ್ರೆ, ಈಗ ಕೈ ಇಟ್ಕೊಂಡು ಸಾಕು, ಬಿಟ್ಬಿಡಿ. ನಿನ್ನ ಕೈಯಲ್ಲಿ ಏನೋ ಕಳೆ ಇದೆ. ಕರೆಕ್ಟಾಗಿ ಕಂಡು ಹಿಡಿದ್ರಿ. ಅವ್ರು ಇನ್ನೂ ಏನು ಹೇಳಿಲ್ಲ ಕಣೋ. ಇದೆ, ಒಳ್ಳೆ ಕಳೆನೇ ಇದೆ. ಏನ್ ಕಳೆ? ನನ್ನ ಕೈಗಿರೋ ಕಳೆನೆ ಇವ್ರ ಕೈಗೂ ಇದೆ ಅಂತ ಅನ್ನಿಸ್ತಾ ಇದೆ. ಅದೇ ಏನ್ ಕಳೆ? ಇವಾಗ ಹೇಳಿದ್ರೆ ಚೆನ್ನಾಗಿರಲ್ಲ, ಆಮೇಲೆ ಹೇಳ್ತೀನಿ ಬಿಡಿ. ನಾನಂತ ಬುದ್ಧಿವಂತನ ಬಗ್ಗೆ ನೀವೇನು ಹೇಳಕ್ಕಾಗಲ್ಲ ಬಿಡ್ರಿ. ಈ ಟೋಪಿಯಲ್ಲಿ ಏನೋ ಚುಚ್ತಾ ಇದೆ ಅನ್ಸುತ್ತೆ. ಅಪರಾಧ ಮಾಡಿರೋರ್ ಸುತ್ತ ಪೊಲೀಸ್ ಡಾಗ್ ತಿರುಗ್ದ ಹಾಗೆ ತಿರುಗ್ತಿದ್ದೀರಲ್ಲ. ಇವ್ರನ್ನ ಎಲ್ಲೋ ನೋಡಿರೋ ಹೋಗ ಅನಿಸ್ತಾ ಇದೆ, ಆದ್ರೆ ನೆನಪಿಗೆ ಬರ್ತಾ ಇಲ್ಲ. ನಿಂದು ಕೃಷ್ಣಂದು ಒಂದೇ ಬ್ಯಾಕ್ ಗ್ರೌಂಡ್ ಬಿಡು. ಅಂದ್ರೆ ಇಬ್ರು ವಾಟಾರ್ದಲ್ಲಿ ಇದ್ದವ್ರಲ್ವಾ? ನೀನೇನಾದ್ರೂ ದೊಡ್ಡ ಕುಬೇರ ಅನ್ಕೊಂಡಿದ್ಯಾ ಬಾವ? ನಮ್ಮ ಅಕ್ಕನ್ ಮದುವೆ ಮಾಡ್ಕೊಳ್ಳಿಲ್ಲ ಅಂತಿದ್ರೆ ನಿಂದು ಕೂಡ ಅದೇ ಪರಿಸ್ಥಿತಿ. ಅದೇನ್ ಬಾಮೈದ ಹಾಗಂದ್ಬಿಟ್ಟೆ? ಇರೋದೇ ಅಲ್ವಾ ಹೇಳಿದ್ದು. ದಿಸ್ ಇಸ್ ಟೂ ಮಚ್ ಬಾಮೈದ. 2 ಮಚ್ಚು ಇಲ್ಲ 3 ಮಚ್ಚು ಇಲ್ಲ. ಇಲ್ಲಿ ಯಾರ ಚರಿತ್ರೆನೋ ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಜಗಳ ನಿಲ್ಸಿ. ಅದೇನು ಪುಸುಕ್ ಅಂತ ಮಾತಂದೆ? ಅದ್ ಸರಿ ಬಿಡಿ. ಮದುವೆ ಅಂದ್ಮೇಲೆ ಸ್ಪೆಷಲ್ ಆಟಗಳು, ಸ್ಪೆಷಲ್ ಡ್ರಿಂಕ್ಸು ಇರಬೇಕು ಅಂತ ವಾತಾವರಣನೇ ಕಾಣಿಸ್ತಾ ಇಲ್ವಲ್ಲ, ಯಾಕೆ? ಸ್ಪೆಷಲ್ ಆಟ ಅಂದ್ರೆ ಇಸ್ಪಿಟ್ ಆಟ. ಇಸ್ಪಿಟ್ಟು ಒಂದ್ ರೌಂಡ್ ಆಡೋಣವಾ? ಅಂತ ಕೆಲಸ ಏನು ಮಾಡಕ್ ಹೋಗ್ಬೇಡಿ. ಇಸ್ಪಿಟ್ ಆಡಿ. ಮೊನ್ನೆ ನಮ್ಮ ಬಾಬಾ ಸ್ಟೇಷನ್ಗೆ ಹೋಗಿ ಬಂದಿದ್ದಾರೆ. ಹೌದೌದು. ನೀನೇನಾದ್ರೂ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಕ್ ಹೋಗಿದ್ಯಾ? ನೀನು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಅಲ್ವಾ? ನಾನು ಹೋಗಿದ್ದು ಬೇರೆ, ನೀವು ಹೋಗಿದ್ದೆ ಬೇರೆ. ತಾವು ಕೂಡ ಹೋಗಿ ಬಂದಿದ್ದೀರಾ? ಹಾಗಾದ್ರೆ ನಿನ್ನ ಬಗ್ಗೆ ನಾನು ಅನ್ಕೊಂಡಿದ್ದು ನಿಜಾನೇ ಅಂತ ಆಯ್ತು. ಏನ್ ಅನ್ಕೊಂಡ್ರಿ? ಆಮೇಲೆ ಹೇಳ್ತೀನಿ ಬಿಡಿ. ಹಾಗಾದ್ರೆ ಇಲ್ಲಿರೋರು ಎಲ್ರು ಕಳ್ರೆ ಅಂತಾಯ್ತು. ದಯವಿಟ್ಟು ಎಲ್ಲರೂ ಈ ಮದ್ವೆಯಲ್ಲಿ ಸ್ವಲ್ಪ ಡೀಸೆಂಟ್ ಆಗಿರಿ ಪ್ಲೀಸ್. ಕೈ ಕಡಿತಾ ಇದೆ, ಏನೋ ಒಂದು ಮಾಡಬೇಕು ನೋಡಿ. ನಿಮ್ಮತ್ತೆ ತುಂಬಾ ಬುದ್ಧಿವಂತಳು. ನಿಮ್ಮತ್ತೆ ಏನು, ನಮ್ಮತ್ತೆ. ಅದ್ಯಾಕೋ ಇಷ್ಟು ದಿನ ಆದ್ರೂ ಆ ಅಭಿಮಾನ ನನಗೇನು ಬಂದಿಲ್ಲ. ನಿನ್ ಕೋಪದಿಂದ ಬೇಡ ಅನ್ಕೊಂಡ್ ಮಾತ್ರಕ್ಕೆ ರಕ್ತ ಸಂಬಂಧಗಳು ದೂರ ಆಗತ್ತಾ ಹೇಳು? ನಿನ್ನಿಂದ ಈ ಮದ್ವೆ ನಿಂತೋಗ್ಬಾರ್ದು ಅಂತ ಜವಾಬ್ದಾರಿನ ನಿನ್ ಮೇಲೆ ಹಾಕಿದಾಳೆ. ಅತ್ತೆ ಕೇಳ್ಕೊಂಡ್ರಲ್ಲಿ ನ್ಯಾಯ ಇದೆ, ಅದಕ್ಕೆ ನಾನು ಸಹಕರಿಸ್ತೇನೆ, ತಪ್ಪಿಲ್ಲ. ಇದಕ್ಕೂ ಮುಂಚೆ ಧಿಕ್ಕರಿಸ್ತಿದ್ದೆ, ಇವಾಗ ಸಮರ್ಥಿಸ್ತಿದ್ಯಾ? ಈ ಮದ್ವೆ ನಿಂತೋದ್ರೆ ಪ್ರಾಣನೇ ಹೋಗುತ್ತೆ ಅಂತಿದ್ದಾರೆ. ಏನ್ ಮಾಡ್ಲಿ ಹೇಳಕ್ಕ? ಆ ಬಲಹೀನತೆನೇ ನಿನ್ನ ಗುಲಾಮಳ ಹಾಗೆ ಬದಲಾಯಿಸಿದೆ. ಅಕ್ಕ, ಇಲ್ಲಿ ಜಾತಕ ಅನ್ನೋದು ಒಂದೇ ಪ್ರಧಾನ. ಅದಕ್ಕೋಸ್ಕರನೇ ನಾನು ತುಂಬಾ ಸಹಿಸ್ಕೋಬೇಕಾಗ್ತದೆ. ಏನು ಆ ಜಾತಕ ಪ್ರಪಂಚದಲ್ಲಿ ನಿಹಾರಿಕಾ ಒಬ್ಳಿಗೆ ಇರೋದಾ? ಮತ್ತೊಬ್ರಿಗಿಲ್ವಾ? ಜಾತಕ ಹೊಂದಿರೋ ಹುಡುಗಿಗೋಸ್ಕರ ಅತ್ತೆ ಅವರು ಹುಡ್ಕೋಕ್ ಶುರು ಮಾಡಿ
ದೊಡ್ಡ ಭಾವನ್ ಮದ್ವೆಯಿಂದ ಶುರುವಾಯಿತು. ಆ ಮದ್ವೆನಲ್ಲೂ ನಡೀಲಿಲ್ಲ. ಲಾವಣ್ಯಕ್ಕ ಬಂದ್ರು. ನಮ್ಮ ಮದ್ವೆ ಟೈಮಲ್ಲೂ ನಡೀಲಿಲ್ಲ. ನಾನ್ ಬಂದೆ. ಕೃಷ್ಣ ಭಾವನ್ ಮದ್ವೆಯಿಂದ ನಡೀತಾ ಇದೆ. ಇದೇ ನಡಿಬೇಕು ಅಂತ ಅಮ್ಮನವರೇ ಅನ್ಕೊಂಡಿದಾರೇನೋ. ಅದಕ್ಕೆ ನಾನು ಅಡ್ಜಸ್ಟ್ ಆಗ್ತಾ ಇದ್ದೀನಿ. ಬೇರೆ ದಾರಿ ಇಲ್ಲದೆ ಈ ಮದ್ವೆನ ನಡೆಸ್ತಾ ಇದ್ದೀನಿ. ಈ ಜಾತಕದ ಬಗ್ಗೆ ನಿನಗೆ ನಂಬಿಕೆ ಇದೆಯಾ? ಹಾಗನ್ಬೇಡ ಅಕ್ಕ. ನಾವು ನಮ್ಮದೇ ಇರೋದು ನಿಜ ಅಲ್ಲ ಅಂತ ಹೇಳೋದಕ್ಕಾಗಲ್ಲ. ಜಾತಕದಿಂದಾನೇ ಅಲ್ಲಿ 10 ಊರು ಕ್ಷೇಮವಾಗಿದೆ ಅನ್ನೋದ್ರಲ್ಲಿ ಸಂದೇಹ ಇಲ್ಲ. ಆ 10 ಊರು ಬಿಟ್ಟು ಪ್ರಪಂಚ ಎಲ್ಲ ಬರಬಂದ್ ಸಾಯ್ತಿದ್ಯಾ? ಒಂದೊಂದು ಪ್ರಾಂತ್ಯಕ್ಕೆ ಕಾವಲಾಗಿ ಒಂದೊಂದು ಅಮ್ಮನವ್ರು ಇರ್ತಾರೆ ಅಕ್ಕ. ನಿಹಾರಿಕದು ತುಂಬ ಕೆಟ್ಟ ಮನಸ್ಥಿತಿನೇ ಆಗಿದ್ರು ಅವಳ ಜಾತಕನೇ ಅವಳನ್ನು ಕಾಪಾಡ್ತಾ ಇದೆ. ಅವಳ ಜಾತಕದ ವಿಷಯದಲ್ಲಿ ಅನುಮಾನ ಬಂದಿದ್ದಕ್ಕೋಸ್ಕರ ಕುಲಗುರುಗಳ ಹತ್ರ ಕರ್ಕೊಂಡು ಹೋಗಿದ್ದೆ. ಅವಳ ಹಸ್ತರೇಖೆನಲ್ಲಿ ತಪ್ಪೇನಾರಿದ್ರೆ ಇಷ್ಟೊತ್ತಿಗೆ ಗುರುಗಳ ಹತ್ರದಿಂದ ಫೋನ್ ಬರ್ತಿತ್ತು. ನೀನೇ ಮಾಡ್ಬೇಕಿತ್ತು. ಅವಶ್ಯಕತೆ ಇಲ್ಲ ಅಕ್ಕ. ವ್ಯತ್ಯಾಸ ಇದ್ರೆ ಗುರುಗಳ ಹತ್ರದಿಂದ ಸಂದೇಶ ಬರ್ತಾ ಇತ್ತು. ಮಂಟಪದ ಹತ್ರ ಹೋಗೋಣ ಬಾ ಅಕ್ಕ. ಅಮ್ಮ, ನಮಸ್ಕಾರ ಅಮ್ಮ. ನಮಸ್ಕಾರ. ಊರಿಂದ ಕುಲಕರ್ಣಿ ಸ್ವಾಮಿಗಳು ಕಳಿಸಿದ್ದಾರೆ. ಹೌದಾ? ಗುರುಗಳಿಂದ ಇಲ್ಲಿವರೆಗೂ ಫೋನೇ ಬರ್ಲಿಲ್ವಲ್ಲ ಅಂತ ಅನ್ಕೊಳ್ತಾ ಇದ್ವಿ. ಫೋನ್ನಲ್ಲಿ ವಿಷಯ ಹೇಳೋದಕ್ಕಿಂತ ಪತ್ರದ ಮುಖಾಂತರ ತಿಳಿಸೋದು ಒಳ್ಳೇದು ಅಂತ ನನ್ನನ್ನು ಕಳಿಸಿದ್ದಾರೆ. ತಗೊಳ್ಳಿ ಅಮ್ಮ. ಈ ಕ್ಷಣಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ. ಅಮ್ಮ ಅನ್ನಪೂರ್ಣಾದೇವಿ, ನಿಹಾರಿಕಾ ಬಗ್ಗೆ ನಿಜ ಗೊತ್ತಾಗೋದಕ್ಕೆ
ಕೊನೆ ಅವಕಾಶ ಇದೆ. ಹೀಗಾದರೂ ನಿಹಾರಿಕಾ ಮೋಸಗಳ ಬಗ್ಗೆ ಬಯಲು ಮಾಡು. ಅವನಿ ಕುಟುಂಬದ ಕ್ಷೇಮದ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಇದರಲ್ಲಿ ಅವನಿ ಸ್ವಾರ್ಥ ಏನೂ ಇಲ್ಲ. ಜಾತಕದಲ್ಲಿ ನಿಹಾರಿಕಾ ಬಗ್ಗೆ ಖಂಡಿತವಾಗ್ಲೂ ಗೊತ್ತಾಗಬೇಕು. ನಾನು ಕೊಡುವೇದಾ? ಏನಾದ್ರೂ ವ್ಯತ್ಯಾಸ ಆಗಿರಬಹುದು ಅಂತೀಯ? ಅಪ್ಪನ ಮುಖ ನೋಡ್ತಿದ್ರೆ ಹಾಗೆ ಅನ್ನಿಸ್ತಿದೆ. ಆದರೂ ನನ್ನ ಬಂಗಾರನ ಜಾತಕ ಬಂಗಾರದ ಥರನೇ ಇರುತ್ತೆ, ಅದ್ರಲ್ಲಿ ಅನುಮಾನನೇ ಬೇಡ. ಏನಾಯ್ತು ರೀ? ಮಾವ ತುಂಬಾ ಶಾಕ್ಗೆ ಗುರಿಯಾಗಿದ್ದಾರೆ. ಅಂದ್ರೆ ಖಂಡಿತವಾಗಿಯೂ ಏನೋ ವ್ಯತ್ಯಾಸ ಇದೆ ಅಂತ ಅರ್ಥ. ನಾನೇ ಓದಿ ಹೇಳ್ತೀನಿ ಇರಿ. ಮಾವ ಇಲ್ಲಿ ಕೊಡಿ. ಅಮ್ಮ ವೇದವತಿ, ನೀನು ನಿನ್ನ ಕುಟುಂಬ ಎಷ್ಟೋ ದಿನದಿಂದ ಕಾಯ್ತಾ ಇರೋ ಮದುವೆ ದಿನ ನಿಮ್ಮೆಲ್ಲರಿಗೂ ನೋವು ಕೊಡೋ ವಿಷಯನ ಹೇಳಬೇಕಾಗಿ ಬಂದಿದ್ದು ನಿಜವಾಗ್ಲೂ ನೋವಿನ ಸಂಗತಿ. ನಿಹಾರಿಕಾ ಜಾತಕನ ಹಸ್ತರೇಖೆನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿದ್ದೀನಿ. ಮೊದಲನೇ ಸರಿ ನೀವು ನನ್ನ ಹತ್ರ ತಂದಿದ್ದ ಜಾತಕಕ್ಕೂ ಈಗಿನ ಹಸ್ತರೇಖೆಗೂ ಯಾವುದೇ ಹೊಂದಾಣಿಕೆ ಇಲ್ಲ. ಹುಟ್ಟಿದ ತಾರೀಕು, ಹುಟ್ಟಿದ ಸಮಯ, ನಕ್ಷತ್ರ, ಪಾದ, ಲಗ್ನ, ವಾರ, ಮಾಸ, ರಾಶಿ ಎಲ್ಲ ವಿರುದ್ಧವಾಗಿದೆ. ನಿಹಾರಿಕಾದು ನೀವು ಬಯಸ್ತಾ ಇರೋ ಜಾತಕ ಅಲ್ವೇ ಅಲ್ಲ. ನಿಮ್ಮ ಸಂಪ್ರದಾಯಗಳನ್ನ ಮುಂದುವರಿಸ್ಕೊಂಡು ಹೋಗೋ ಅರ್ಹತೆ ನಿಹಾರಿಕಾಗಿಲ್ಲ. ಅದಕ್ಕೆ ನಿಹಾರಿಕಾ ನಿಮ್ಮ ದೇವ್ರ ಮನೆಯೊಳಗೆ ಕಾಲಿಡೋದಕ್ಕಾಗಲಿಲ್ಲ. So